ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಹುಟ್ಟಿದ ಹಬ್ಬದ ಪ್ರಯುಕ್ತ ಇಂದು ಶ್ರೀ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಹೋಮ, ಸಂಜೆ 5 ಗಂಟೆಗೆ 11,000 ಹಣ್ಣಿನ ಮಾವಿನ ಹಣ್ಣಿನ ರಸಾಭಿಷೇಕ ಹಾಗೂ ಈಗ ರಾತ್ರಿ ಸುಮಾರು 8 ಗಂಟೆಗೆ ಮಹಾದೀಪಾರಾಧನೆ ಹಾಗೂ ಸರ್ವತ್ರ ಪ್ರಸಾದ ವಿನಿಯೋಗ ನಡೆಯುತ್ತಿದೆ. ಮೊದಲನೇ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ರಸಾಭಿಷೇಕವನ್ನು ಹಾಕಿದ್ದೇನೆ. ಅದರ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇನೆ, ನೋಡಿ. ಮತ್ತು ಈಗ ಸ್ವಾಮಿಗೆ ಅರ್ಚನೆ ಹಾಗೂ ಮಹಾದೀಪಾರಾಧನೆ ನಡೆಯುತ್ತದೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಂದು ಸುಬ್ರಹ್ಮಣ್ಯ ಸ್ವಾಮಿಯ ಜನ್ಮ ನಕ್ಷತ್ರ ವಿಶಾಖ ನಕ್ಷತ್ರದ ವಾಗಿದ್ದರಿಂದ ಮಹಾವಿಶಾಖ. ವಿಶೇಷವಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ, ಪುನಸ್ಕಾರ, ಅಲಂಕಾರ ಎಲ್ಲವೂ ನಡೆಯುತ್ತದೆ. ಸೊ ಮೊದಲನೇ ವಿಡಿಯೋದಲ್ಲಿ ರಸಾಭಿಷೇಕ ಹಾಕಿದ್ದೇನೆ. ಲೀವ್ನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ಕೂಡ ಹಾಕಿದ್ದೇನೆ, ನೋಡಿ. ಆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಕೃಪಾಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ದೀಪಗಳು ನೋಡಿ. ನಾನು, ಗೌರಿ, ಗಣೇಶ ನಾವು ಮೂವರು ದೇವಸ್ಥಾನಕ್ಕೆ ಬಂದಿದ್ದೇವೆ. ಸೊ ಆಗಲೇ ಗೌರಿ ಬಂದಿರಲಿಲ್ಲ ಮೊದಲನೇ ವಿಡಿಯೋದಲ್ಲಿ ಅಭಿಷೇಕದಲ್ಲಿ. ಈಗ ಜಾಯ್ನ್ ಆಗೋರೆ. ನಾವೆಲ್ಲ ಕೂತಿದ್ದೇವೆ ಹಾಗೂ ಅತ್ಯಂತ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆಯಲು ಹಾಗೂ ಪೂಜೆ ಪುನಸ್ಕಾರ ವೀಕ್ಷಿಸಲು ಬಂದಿದ್ದಾರೆ ನೋಡಿ ಎಲ್ಲರೂ. ಈಗ ಪುರೋಹಿತರು ಸ್ವಾಮಿಗೆ ಅರ್ಚನೆ ಮಾಡುತ್ತಿದ್ದಾರೆ. ತದನಂತರ ವಿಶೇಷವಾದ ಆರತಿ ನಡೆಯುತ್ತದೆ, ವೀಕ್ಷಿಸಿ. ಪ್ರಚೋದಯಾತೆ
ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮಹಾದೀಪಾರಾಧನೆ ನೋಡಿದಿರಲ್ಲ, ತುಂಬ ಚೆನ್ನಾಗಿತ್ತಲ್ಲ. ಪ್ರತಿ ವರ್ಷ ಕೂಡ ಮಹಾವಿಶಾಖ ನಕ್ಷತ್ರದಂದು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಹೋಮ, ಸಂಜೆ 5 ಗಂಟೆಗೆ ಮಾವಿನ ಹಣ್ಣಿನ ರಸಾಭಿಷೇಕ ಹಾಗೂ ವಿಶೇಷ ಮಹಾದೀಪಾರಾಧನೆ ಕೂಡ ನಡೀತದೆ. ಅತ್ಯಂತ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ನೋಡಿ. ಈಗ ಸುತ್ತಲೂ ತೋರಿಸ್ತಾ ಇದ್ದೀವಲ್ಲ, ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ದೇವಾಲಯದ ತುಂಬ ಎಲ್ಲ ಭಕ್ತಾದಿಗಳೇ ತುಂಬಿ ತುಳುಕ್ತಿದ್ದಾರೆ ನೋಡಿ. ಇನ್ನು ಹೊರಗಡೆ ಕೂಡ ಇದ್ದಾರೆ, ಸೊ ಇಲ್ಲೂ ಕೂಡ ಇದ್ದಾರೆ. ಸೊ ನಾನು ಗೌರಿ ಕೂಡ ಮಧ್ಯದಲ್ಲೇ ಕೂತಿದ್ದೀವಿ. ನೀವು ಕೂಡ ಈ ದೇವಾಲಯಕ್ಕೆ ಬಂದಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ತುಂಬ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ. ಪೂಜೆ ಪುನಸ್ಕಾರ ಎಲ್ಲ ಹರಹರ ಕಡೆ ನಡೀತದೆ ಜುಲೈ ತಿಂಗಳಲ್ಲಿ. ಸೊ ಆ ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ. ಮತ್ತೊಮ್ಮೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ, ಆ ಸುಬ್ರಹ್ಮಣ್ಯ ಸ್ವಾಮಿಯೇ ಎದ್ದು ಬಂದಾಗಿದೆ. ಈಗೆಲ್ಲ ಭಕ್ತಾದಿಗಳಿಗೆ ದರ್ಶನಕ್ಕೆ ನಿಂತಿದ್ದಾರೆ. ಎಲ್ಲರೂ ದರ್ಶನ ಮಾಡ್ಕೊಂಡು ಹೊರಗಡೆ ಮಹಾಪ್ರಸಾದ ಇದೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಮಾವಿನ ಹಣ್ಣಿನ ಅಭಿಷೇಕ ಮಾಡಿದ್ದಾರಲ್ಲ, ಅದೆಲ್ಲನೂ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಹಂಚುತ್ತಿದ್ದಾರೆ. ಈಗ ಮತ್ತೊಮ್ಮೆ ದರ್ಶನ ಪಡೆದುಕೊಳ್ಳಿ ಹತ್ತಿರದಿಂದ. ಮೃತ್ಯುಂಜಯ ಸ್ವಾಮಿ ಹಾಗೂ ಶ್ರೀ ಕುಮಾರಸ್ವಾಮಿಯ ಎಲ್ಲರೂ ಕೂಡ ಭಕ್ತಾದಿಗಳನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಸ್ವಾಮಿಯ ದರ್ಶನ ಸಿಗಲಿ ಅಂತ. ಆರತಿ ಕೂಡ ಮಾಡಿದ್ದಾರೆ. ಆರತಿ ಮಾಡಿದ್ದು ಭಕ್ತಾದಿಗಳೆಲ್ಲರಿಗೂ ಕೊಡುತ್ತಿದ್ದಾರೆ. ಸೊ ನಾನು ಗೌರಿ ಇಬ್ಬರು ತಗೊಂಡ್ವಿ. ನೋಡಿ, ಭಕ್ತಾದಿಗಳೆಲ್ಲರೂ ಸಾಲಲ್ಲಿ ಪ್ರಸಾದ ಇಸ್ಕೊಳ್ಳಲು ನಿಂತಿದ್ದಾರೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ನೋಡಿ, ಲೋಟದಲ್ಲೆಲ್ಲ ಮಾವಿನ ಹಣ್ಣಿನ ರಸವನ್ನು ಹಾಕಿ ದೇವ್ರದ್ದು ಅಭಿಷೇಕದ್ದು ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪ್ರತಿಯೊಬ್ಬರಿಗೂ ನೀಡ್ತಿದ್ದಾರೆ. ಹಾಗೂ ಕೇಸರಿ ಬಾತು ಮತ್ತು ಪುಳಿಯೋಗರೆನ ನೀಡ್ತಿದ್ದಾರೆ ಪ್ರಸಾದ ರೂಪದಲ್ಲಿ. ಎಲ್ಲರೂ ಸಾಲಿನಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ತುಂಬ ರುಚಿಯಾಗಿತ್ತು ನೋಡಿ. ಪುಳಿಯೋಗರೆ ಹಾಗೂ ಕೇಸರಿ ಬಾತು ಮತ್ತು ಮಾವಿನ ಹಣ್ಣಿನ ರಸ. ಸೊ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬುವುದು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.